ಬಂಗಾರಿ ಚಪಾತಿ ತಗೋ ಬಾರೆ. ಅಮ್ಮ ಚಪಾತಿ ಕೊಡು. ಅದು ಬೇಯಿಸಿಟ್ಟಿದ್ಯಲ್ಲ ಅದನ್ನು ಕೊಡು. ಇಲ್ಲಮ್ಮ, ಸಿಕ್ಕಾಪಟ್ಟೆ ಕೈ ನೋಯ್ತಾ ಇದೆ. ನೀವ್ ಯಾರು ಅರ್ಥನೇ ಮಾಡ್ಕೊಳಲ್ಲ. ಅಲ್ಲ ಕಣಮ್ಮ, ತರಕಾರಿ ಪಲ್ಯನೂ ಮಾಡಿಲ್ಲ, ಇನ್ನೊಂದ್ ಚಪಾತಿ ಕೊಡಲ್ಲ ಅಂತಿದ್ಯಾ? ಏನಕ್ಕಮ್ಮ ಹಿಂಗ್ ಮಾಡ್ತಿದ್ಯಾ ನಂಗೆ? ಚಿನಿ, ತರಕಾರಿನೂ ನಾನೇ ಹೆಚ್ಚಬೇಕು, ಚಪಾತಿನೂ ನಾನೇ ಲಟ್ಟಿಸ್ಬೇಕು, ಬೇಯಿಸ್ಬೇಕು. ನಂಗೆ ಎಷ್ಟು ದಿವಸದಿಂದ ಭುಜ ನೋಯ್ತಾ ಇದೆ ಗೊತ್ತಾ? ನೋಡಿಲಿ ಈ ಹಂಚನ್ ನೋಡು, 15 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಅಪ್ಪಂಗೆ ಒಂದು ಹಂಚ್ ಕೊಡ್ಸಕ್ಕಾಗಿಲ್ಲ. ರೊಟ್ಟಿ ದೋಸೆ ಎಲ್ಲ ಇದ್ರಲ್ಲೇ ಮಾಡ್ತಾ ಇದ್ದೀನಿ ಗೊತ್ತಾ? ಅಮ್ಮ ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರ? ವಾಸ್ವಿ ಕಿಚನ್ ಅವರು ಪ್ರೀಮಿಯಂ ಕ್ವಾಲಿಟಿ ರೋಟಿ ಪ್ರೆಸ್ ಮೇಕರ್ ನ ಸೇಲ್ ಮಾಡ್ತಿದ್ದಾರೆ. ಅದರಲ್ಲಿ ನೀನು ಈಸಿಯಾಗಿ ಚಪಾತಿ, ಹೋಳ್ಗೆ, ರೊಟ್ಟಿ ಎಲ್ಲದನ್ನು ಮಾಡ್ಕೋಬಹುದು. ಪ್ರೆಸ್ ಮಾಡಿನಾ? ಹ್ಞೂ ಅಮ್ಮ, ಅಷ್ಟೇ ಅಲ್ಲ, ನಿನ್ ಕೈ ನೋವು ಅಂತಿದ್ಯಲ್ಲ, ಅದಕ್ಕೆ ವೆಜಿಟೇಬಲ್ ಕಟರ್ ಕೂಡ ಸೇಲ್ ಮಾಡ್ತಿದ್ದಾರೆ. ಮತ್ತೆ ಐರನ್ ತವಾ ಕೂಡ ಸೇಲ್ ಮಾಡ್ತಿದ್ದಾರೆ. ಹೌದಾ? ಅಪ್ಪಂಗೆ ಹೇಳಿ ತರ್ಸಣ್ವಾ ಅದನ್ನೆಲ್ಲ? ಹ್ಞೂ ಅಮ್ಮ. ಹಾಗಂದಿದ್ದು 2 ದಿನಕ್ಕೆ ನಮ್ಮನೆಗೆ ಬಂತು ವಾಸ್ವಿ ಕಿಚನ್ ಅವರ ರೊಟ್ಟಿ ಪ್ರೆಸ್ ಮೇಕರ್. ನಮ್ಮಪ್ಪ ಅಡ್ಗೆ ಮನೆಗೆ ಕಾಲಿಡ್ದೇ ಇರೋರು ವೆಜಿಟೇಬಲ್ ಕಟರ್ ಬಂದಿದ ತಕ್ಷಣ ಅಮ್ಮಂಗೆ ಹೆಲ್ಪ್ ಮಾಡಕ್ ಬಂದ್ಬಿಟ್ರು. ಅಷ್ಟೇ ಅಲ್ಲ, ವಾಸ್ವಿ ಕಿಚನ್ ಅವರ ರೊಟ್ಟಿ ಪ್ರೆಸ್ ಮೇಕರ್ ಅಲ್ಲಿ ನನ್ನಂತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಅಂದ್ರೆ ವಯಸ್ಸಾಗಿರೋರ್ ತನಕ ಎಲ್ಲರೂ ಆರಾಮಾಗಿ ಚಪಾತಿ, ರೊಟ್ಟಿ, ಹೋಳ್ಗೆ ಎಲ್ಲದನ್ನು ಪ್ರೆಸ್ ಮಾಡ್ಕೋಬಹುದು. ಮತ್ತೆ ಇವರ ಐರನ್ ತವಾ ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಇದೆ. ನಿಮ್ಮ ಮಂದ್ರಿಗೂ ಇದೇ ತರ ಚಪಾತಿ ಮಾಡೋದನ್ನ ಈಸಿ ಮಾಡ್ಕೊಡ್ಬೇಕು ಅನ್ಕೊಂತಾ ಇದ್ದೀರಾ? ಹಾಗಾದ್ರೆ ಈಗಲೇ ವಾಸ್ವಿ ಕಿಚನ್ ಅವರ ರೊಟ್ಟಿ ಪ್ರೆಸ್ ಮೇಕರ್ ನ ಆರ್ಡರ್ ಮಾಡಿ. ಹೇಗೆ ಆರ್ಡರ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದ್ರೆ ಶ್ರೀ ವಾಸ್ವಿ ಕಿಚನ್ ವರ್ಡ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ಗೆ DM ಮಾಡಿ.